ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಾ ಇದೆ ಇಸ್ರೇಲ್ ಇರಾನ್ ಯುದ್ಧ ಆತಂಕ. ಇಸ್ರೇಲ್ ಬೆನ್ನಿಗೆ ನಿಂತು ಇರಾನ್ ಮೇಲೆ ದಾಳಿ ಮಾಡಿದ ಅಮೆರಿಕ. ಇರಾನ್ನಿಂದ ಇಸ್ರೇಲ್ ಮೇಲೆ ಕೌಂಟರ್ ಅಟ್ಯಾಕ್. ಸಾಮಾನ್ಯ ಜನರಲ್ಲಿ ಭಯದ ವಾತಾವರಣ. ಅಮೆರಿಕದಲ್ಲಿ ಭದ್ರತೆ ಹೆಚ್ಚಳ, ಭಾರತದಲ್ಲೂ ಅಲರ್ಟ್. ಇಸ್ರೇಲ್ ದಾಳಿಯಲ್ಲಿ ಇರಾನ್ನ 2 F-5 ಫೈಟರ್ ಜೆಟ್ ಧ್ವಂಸ. ಡೆಸ್ಫುಲ್ ವಾಯು ನೆಲೆಯಲ್ಲಿದ್ದಂಥ ಯುದ್ಧ ವಿಮಾನಗಳು ಉಡೀಸ್. ಐಡಿಎಫ್ನಿಂದ ವಿಡಿಯೋ ರಿಲೀಸ್ ಮಾಡಿ ಮಾಹಿತಿ. ಅನ್ನ ಕೊಡಿ ಎಂದರೆ ಬಡವರ ಮನೆಗೆ ಕನ್ನ ಹಾಕಿದ ಕಾಂಗ್ರೆಸ್ ಸರ್ಕಾರ. ಹೌಸಿಂಗ್ ಬೋರ್ಡ್ ಕಲೆಕ್ಷನ್ ಬೋರ್ಡ್ ಆಗಿದೆ. ಮನಿ ಕೊಟ್ರೆ ಮನೆ ಎಂಬ ಹೊಸ ಸ್ಲೋಗನ್. ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿ. ಬಿಎಂಟಿಸಿ ಬಸ್ನಲ್ಲಿ ಓಡಾಡೋ ಪ್ರಯಾಣಿಕರೇ ಮೈಯೆಲ್ಲ ಕಣ್ಣಾಗಿಸಿಕೊಳ್ಳಿ. ರಶ್ ಇರೋ ಬಸ್ಗಳನ್ನು ಟಾರ್ಗೆಟ್ ಮಾಡೋ ಗ್ಯಾಂಗ್ ಆಕ್ಟಿವ್. ಮಾರುತಹಳ್ಳಿಯಿಂದ ಆಗರಾಗೆ ಹೋಗೋ ಬಸ್ನಲ್ಲಿ ಯುವಕನ ಮೊಬೈಲ್ ಎಗರಿಸಿದ ಗ್ಯಾಂಗ್. ಬೈಕ್ ಟ್ಯಾಕ್ಸಿ ನಿಷೇಧದ ಬೆನ್ನಲ್ಲೇ ವಸೂಲಿಗಿಳಿದ ಕೆಲ ಆಟೋ ಚಾಲಕರು. 1-2 ಚಾರ್ಜ್ ಮಾಡ್ತಾ ಇರೋರ ವಿರುದ್ಧ ಸಿಡಿದೆದ್ದ ಆಟೋ ಸಂಘಟನೆಗಳು. ಮೀಟರ್ ಹಾಕದೆ ಚಾಲನೆ ಮಾಡೋರು, ಪಾರ್ಸಲ್ ಹೆಸರಲ್ಲಿ ಕಳ್ಳಾಟ ಆಡ್ತಾ ಇರೋ ಬೈಕ್ ಟ್ಯಾಕ್ಸಿಗಳ ವಿರುದ್ಧವೂ ಕ್ರಮಕ್ಕೆ ಆಗ್ರಹ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.